ಅಧಿವೇಶನದಲ್ಲಿ ಉಡುಪಿ ಶಾಸಕರು ಆಡಿರುವಂತಹ ಮಾತು ಟ್ರೋಲ್ ಆಗಿರುವ ವಿಚಾರವಾಗಿ ಶಾಸಕ ಯಶ್ಪಾಲ್ ಸುವರ್ಣ ಪ್ರತಿಕ್ರಿಯೆ ನೀಡಿದ್ದಾರೆ. ಸ್ಪೀಕರ್ ಯುಟಿ ಖಾದರ್ ನಡೆಗೆ ಉಡುಪಿ ಶಾಸಕರು ಅಸಮಾಧಾನಗೊಂಡಿದ್ದಾರೆ. ಶಾಸಕನಾಗಿ ನನಗೆ ಕ್ಷೇತ್ರದ ಬಗ್ಗೆ ಮಾತನಾಡುವಂತಹ ಅಧಿಕಾರವಿದೆ. 15 ದಿನ ಮುಂಚಿತವಾಗಿ ನಾನು ಕಳುಹಿಸಿರುವ ಪ್ರಶ್ನೆ ಇದು. ಉಡುಪಿಯ ಪರ್ಯಾಯಕ್ಕೆ ಅನುದಾನ ಕೋರಿ ನಾನು ಪ್ರಶ್ನೆಯನ್ನ ಕೇಳಿದ್ದೆ. ಪೀಠಕ್ಕೆ ಗೌರವ ಕೊಟ್ಟು ನಾನು ಸುಮ್ಮನಿದ್ದೇನೆ. ಸ್ಪೀಕರ್ ಖಾದರ್ ಅವರು ಹಿಂದೂ ಧರ್ಮದ ಹರಿಕತೆ ಕುರಿತು ಹಗುರವಾಗಿ ಮಾತನಾಡಿದ್ದಾರೆ. ನಾನು ಯಾವತ್ತೂ ಕೂಡ ದಾರಿ ತಪ್ಪುವ ಚರ್ಚೆ ಮಾಡಿಲ್ಲ. ಅನೇಕ ಶಾಸಕರು ಒಂದೊಂದು ಗಂಟೆ ಮಾತನಾಡ್ತಾರೆ. ಉಡುಪಿ ಹಿಂದುತ್ವದ ಜಿಲ್ಲೆ ಅನ್ನೋದು ಖಾದರ್ಗೆ ಗೊತ್ತು. ಇಲ್ಲಿಯ ಅಭಿವೃದ್ಧಿ ಪರ್ಯಾಯ ಮಹೋತ್ಸವದ ವಿಚಾರ ಬಂದಾಗ ಟೀಕಿಸಿದ್ದಾರೆ. ಅವರ ಪೀಠಕ್ಕೆ ನಾನು ಗೌರವ ಕೊಡ್ತೇನೆ. ಆ ಪೀಠದ ಗೌರವ ಉಳಿಸಿಕೊಳ್ಳುವಂತಹ ಕೆಲಸ ಅಧ್ಯಕ್ಷರು ಮಾಡಬೇಕು. ತಂದೆಯ ಹೆಸರಲ್ಲಿ ಮತ ಕೇಳಿ ಅವರು ಶಾಸಕರಾದವರು. ನಾನು ಕಾರ್ಯಕರ್ತನಾಗಿ ಬೆಳೆದು ಶಾಸಕನಾಗಿದ್ದೇನೆ. ಕಾರ್ಯಕರ್ತರು ಬಹಳಷ್ಟು ನೊಂದಿದ್ದಾರೆ ಅಂತ ಹೇಳಿದ್ದಾರೆ. ಪ್ರಶ್ನೆಯನ್ನು ನೀವು ಪರಿಹಾರ ನೀಡುವ ದೃಷ್ಟಿಯಲ್ಲಿ ಕನಿಷ್ಠ 50 ಕೋಟಿ ನಗರ ಭಾಗದಲ್ಲಿ ನಗರ ಭಾಗದಲ್ಲಿ ಹಾನಿಯಾದ ರಸ್ತೆಗಳಿಗೆ ಪುನರ್ ನಿರ್ಮಾಣಕ್ಕೆ ಅನುದಾನವನ್ನು ನೀಡಬೇಕಾಗಿ ವಿನಂತಿ ಮಾಡಿದೆ. ಅದರ ಜೊತೆಗೆ ಉಡುಪಿ ನಗರಕ್ಕೆ ಒಂದು ಹೊಸ ಯುಜಿಡಿ ಯೋಜನೆ, ಅದೇ ರೀತಿ ಈಗಾಗಲೇ ನಮ್ಮ ಉಡುಪಿ ನಗರಸಭೆಯನ್ನು ಮೇಲ್ದರ್ಜೆಗೇರಿಸುವ ಪ್ರಸ್ತಾವನೆ ಇತ್ತು. ಈಗಾಗಲೇ ಎಲ್ಲ ಅರ್ಹತೆಗಳು ಉಡುಪಿ ಜನರನ್ನು ಮೆಚ್ಚಿಸಿಕೊಂಡು ಟಿವಿಯಲ್ಲಿ ಬರ್ಬೇಕಂದ್ರೆ ಮಾತಾಡ್ತದೆ. ಇಲ್ಲಿ ಕೂತ್ಕೊಂಡು ನಿಮ್ಮ ಪ್ರಶ್ನೆ ಕೇಳಿ. ಅದೇ 3 ವರ್ಷದಲ್ಲಿ ಯಾವುದೇ ರೀತಿಯ ನಗರಸಭೆ ವ್ಯಾಪ್ತಿಗೆ ಕೆಲಸ ಆಗಬೇಕಲ್ಲ, ಅಭಿವೃದ್ಧಿ ಕಾಮಗಾರಿಗಳಿಗೆ ಅನುದಾನಗಳು ಬಿಡುಗಡೆ ಆಗಿಲ್ಲ. ಅಷ್ಟನ್ನು ಕೇಳಿ, ಅನುದಾನ ಕೇಳಿ. ಬಹುಶಃ ರಾಜ್ಯದ 224 ಶಾಸಕರಿಗೆ ಕೂಡ ತಮ್ಮ ಕ್ಷೇತ್ರದ ಆಗುಗಳಿರ್ಬೋದು, ಬೇಡಿಕೆಗಳಿರ್ಬೋದು, ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಇರುವುದು ನಮ್ಮ ಅಧಿವೇಶನದಲ್ಲಿ. 3 ರೀತಿಯಲ್ಲಿ ಅಧಿವೇಶನಗಳು ನಡೀತದೆ. ಒಂದು ಮಳೆಗಾಲದ ಅಧಿವೇಶನ, ಒಂದು ಚಳಿಗಾಲದ ಅಧಿವೇಶನ, ಮತ್ತು ಮಾರ್ಚ್ನಲ್ಲಿ ನಡೆಯುವಂಥ ಅಧಿವೇಶನ. ಅದರಿಂದಾಗಿ ಕೆಲವೊಂದು ಅವಕಾಶಗಳು ಚರ್ಚೆ ಮಾಡಬೇಕಾದದ್ದು ಅನಿವಾರ್ಯತೆ ಆ ಒಂದು ಅಧಿವೇಶನದಲ್ಲಿ ಇರ್ತದೆ. ಅದರಿಂದಾಗಿ ನಾವು 15 ದಿನ ಮುಂಚಿತವಾಗಿ ನಮಗೆ ಪ್ರಶ್ನೆ ಹಾಕಲಿಕ್ಕೆ ಅವಕಾಶಗಳಿರ್ತದೆ. ಪ್ರಶ್ನೆ ಹಾಕಿದ ಸಂದರ್ಭದಲ್ಲಿ ಯಾವ್ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಆಗ್ತೇವೆ. ಅದನ್ನು 4 ರೀತಿಯಲ್ಲಿ ನಮಗೆ ಕೇಳಲಿಕ್ಕೆ, ಚರ್ಚೆ ಮಾಡಲಿಕ್ಕೆ ಅವಕಾಶ. ಒಂದು ಶೂನ್ಯ ವೇಳೆ, ಇನ್ನೊಂದು ಕಾಲಿಂಗ್ ಅಟೆನ್ಷನ್, ಇನ್ನೊಂದು ಗಮನ ಸೆಳೆಯೋದು, ಇನ್ನೊಂದು ಚುಕ್ಕಿ ಗುರುತಿನ ಪ್ರಶ್ನೆ. ಬಹುಶಃ ನನ್ನ ಉಡುಪಿ ಕ್ಷೇತ್ರದ ಜನರ ಒಂದು ಸಮಸ್ಯೆಗಳಿಗೆ, ಅದೇ ರೀತಿ ಉಡುಪಿಯ ಪರ್ಯಾಯಕ್ಕೆ ಒಂದು ಅನುದಾನ ಕೊಡಬೇಕೆಂಬ ಉದ್ದೇಶ ಇಟ್ಕೊಂಡು ನಾನು ಪ್ರಶ್ನೆ ಹಾಕಿದ್ದೆ. ನನಗೆ ಚುಕ್ಕಿ ಗುರುತಿನಲ್ಲಿ ಅದಕ್ಕೆ ಅವಕಾಶವನ್ನು ಕೊಟ್ಟಿತ್ತು. ಅದೊಬ್ಬ ಶಾಸಕನಾಗಿ ನನ್ನ ಕರ್ತವ್ಯವನ್ನು ಉಡುಪಿಯ ಸಮಸ್ಯೆಗಳು, ಏಕೆಂದರೆ ಕಳೆದ 3 ಅವಧಿಯಲ್ಲಿ ಮಳೆಗಾಲದ ಸಂದರ್ಭದಲ್ಲಿ ದಾಖಲೆಯ ಪ್ರಮಾಣದ ಮಳೆಯಾಗಿ ಇವತ್ತು ಸಂಪೂರ್ಣವಾಗಿ ರಸ್ತೆಗಳು ಕೊಚ್ಚಿ ಹೋಗಿದೆ, ಚರಂಡಿಗಳು ಕೊಚ್ಚಿ ಹೋಗಿದೆ. ಯಾವುದೇ ರೀತಿಯ ಗುಂಡಿ ಮುಚ್ಚಲಿಕ್ಕಾಗಿ, ಯಾವುದೇ ರೀತಿಯ ಪ್ಯಾಚ್ವರ್ಕ್ ಕಾಮಗಾರಿ ಮಾಡಲಿಕ್ಕೆ ಸರ್ಕಾರದಿಂದ ಅನುದಾನ ಬರ್ತಿಲ್ಲ. ಅದರಿಂದಾಗಿ ಸರ್ಕಾರದ ಗಮನ ಸೆಳೆಯಬೇಕಾದ್ರೆ ನನ್ನ ಆದ ಶಾಸಕನಾಗಿ ಆದ ಕರ್ತವ್ಯ. ಜನರು ನನ್ನನ್ನು ಆಯ್ಕೆ ಮಾಡಿದ್ದು ಕೂಡ ಜನರ ಸೇವೆ ಮಾಡಲಿಕ್ಕೆ. ಆದರೆ ಆ ಪೀಠಕ್ಕೆ ಗೌರವ ಕೊಟ್ಟು ನಾವು ಸುಮ್ಮನಿದ್ದೇವೆ. ಸನ್ಮಾನ್ಯ ಸ್ಪೀಕರ್ ಖಾದರ್ ಅವರು ಭಾಳಷ್ಟು ಹಗುರವಾಗಿ ಹಿಂದೂ ಧರ್ಮದ ಹರಿಕತೆಯ ಬಗ್ಗೆ ಭಾಳ ಹಗುರವಾಗಿ ಅದನ್ನು ಟೀಕೆ ಮಾಡೋ ರೀತಿಯಲ್ಲಿ ಅವರು ಅದನ್ನು ಅಲ್ಲಿ ಪ್ರಸ್ತಾವ ಮಾಡಿದರು. ಕೇವಲ ನಾನೊಬ್ಬ ಶಾಸಕನಾಗಿ ತಾವು ನೋಡಿರ್ಬೋದು, ವಿಧಾನಸೌಧದ ಈ ಚರ್ಚೆಗಳಲ್ಲಿ ಕೇವಲ ಒಂದು ಅರ್ಥಪೂರ್ಣವಾಗಿ ನಾವು ಚರ್ಚೆ ಮಾಡ್ತೇವೆ ಬಿಟ್ಟರೆ ಬೇರೆ ಯಾವುದೇ ರೀತಿಯ ದಾರಿ ತಪ್ಪುವಂಥ ಪ್ರಯತ್ನಗಳು ಮಾಡೋದಿಲ್ಲ. ಆದರೆ ಖಾದರ್ ಅವರಿಗೆ ತಿಳಿದಾಗೆ ಭಾಳಷ್ಟು ಜನ ಬೇರೆ ಬೇರೆ ರೀತಿಯಲ್ಲಿ ದಾರಿ ತಪ್ಪಿಸುವಂಥ 1 ಗಂಟೆ ಚರ್ಚೆಗಳನ್ನು ಮಾಡ್ತಾರೆ. ಆದರೆ ಕೇವಲ ನಾನು ಮಾತಾಡಿದೆ 2 ನಿಮಿಷ 46 ಸೆಕೆಂಡ್. ಕೇವಲ 30 ಸೆಕೆಂಡಲ್ಲಿ ಮಾತಾಡುವಾಗಲೇ ನಮ್ಮ ಸಭಾಧ್ಯಕ್ಷರಿಗೆ ಅದನ್ನು ಸಹಿಸುವಂಥದ್ದಾಗಲಿ. ಯಾಕೆಂದರೆ ಉಡುಪಿ ಜಿಲ್ಲೆ ಒಂದು ಹಿಂದುತ್ವದ ಜಿಲ್ಲೆ ಎಂಬುದನ್ನು ಅವರಿಗೆ ಗೊತ್ತುಂಟು. ಅದರಿಂದಾಗಿ ಪರ್ಯಾಯದ ವಿಚಾರ ಇರ್ಬೋದು, ಅಭಿವೃದ್ಧಿ ಬಂದಾಗ ಅವರು ನೇರವಾಗಿ ಒಂದು ಬೇರೆ ರೀತಿಯಲ್ಲಿ ಟೀಕೆ ಮಾಡುವಂಥ ಒಂದು ಕೆಲಸ ಮಾಡಿದ್ರು. ಇವತ್ತೊಬ್ಬ ಶಾಸಕನಾಗಿ ಆ ಪೀಠಕ್ಕೆ ಗೌರವ ಕೊಡ್ತೀನಿ. ಆ ಗೌರವವನ್ನು ಉಳಿಸುವಂಥ ಕೆಲಸ ಸನ್ಮಾನ್ಯ ಅಧ್ಯಕ್ಷರು ಮಾಡಬೇಕಾಗಿದೆ. ಯಾಕೆಂದೇಳಿದರೆ ಅವರ ಶಾಸಕರಾಗಿ ಬೇರೆ ವೇದಿಕೆಯಲ್ಲಿ ಅದಕ್ಕೆ ಯಾವುದಾದ್ರು ಟೀಕೆ ಮಾಡಿದಾಗ ಖಂಡಿತವಾಗಿ ಒಬ್ಬ ಶಾಸಕನಾಗಿ ಅವರ ಅಪ್ಪನ ಹೆಸರಲ್ಲಿ ಅವರು ಓಟ್ ಕೇಳಿ ಅವರು ಶಾಸಕರಾದರು. ನಾವು ಆ ರೀತಿ ಅಲ್ಲ, ನಾವು ತಳಮಟ್ಟದಲ್ಲಿ ಹಂತವಾಗಿ ಕಾರ್ಯಕರ್ತರಾಗಿ ಬೆಳೆದು ಇವತ್ತು ಶಾಸಕರಾದರು. ಅದರಿಂದಾಗಿ ಖಾದರ್ ಅವರಿಗೆ ಈ ಒಂದು ಮಾಧ್ಯಮದ ಮೂಲಕ ನಾನು ಅವನಿಗೆ ಒಂದು ವಿಚಾರವನ್ನು ನೀಡಲಿಕ್ಕೆ ಬಯಸ್ತೇನೆ. ತಮ್ಮ ಪೀಠದ ಗೌರವವನ್ನು ಉಳಿಸುವಂಥ ಕೆಲಸ ತಾವು ಮಾಡಬೇಕು. ಯಾಕೆಂದರೆ ಈಗಾಗಲೇ ಕಾರ್ಯಕರ್ತರು ಭಾಳಷ್ಟು ಚರ್ಚೆಗಳನ್ನು ಮಾಡ್ತಿದ್ದಾರೆ. ನಿನ್ನೆ ದಿನ ಅವರು ಉಡುಪಿಯ ಪರ್ಯಾಯದ ಗುತ್ತಿಗೆ ಶ್ರೀಗಳ ಕಾರ್ಯಕ್ರಮ ಬರುವ ಸಂದರ್ಭದಲ್ಲಿ ಅವರಿಗೆ ಕಪ್ಪು ಬಾವುಟ ತೋರಿಸ್ಬೇಕು, ಅವರಿಗೆ ಧಿಕ್ಕರಾಗಬೇಕೆಂಬ ತಯಾರಿಗಳನ್ನಾಗಿತ್ತು. ಭಾಳಷ್ಟು ಜನ ನನಗೆ ಹೇಳಿದರು ಈ ರೀತಿಯಲ್ಲಿ ಅವರು ಈ ರೀತಿಯ ವರ್ತನೆ ಸರಿಯಲ್ಲ ಅಂತ. ಆದರೆ ನಿನ್ನೆ ಅವರು ಬರುವ ಕಾರ್ಯಕ್ರಮವನ್ನು ಕೂಡ ರದ್ದು ಮಾಡಿ ಬರೋದೇ ಅವರು ಕುತ್ಕೊಂಡಿದ್ದಾರೆ. ಅದರಿಂದಾಗಿ ಖಾದರ್ ಅವರಿಗೆ ಈ ಮಾಧ್ಯಮದ ಮೂಲಕ ಎಚ್ಚರಿಕೆ ಮಾಡ್ತೀನಿ. ಆ ಪೀಠಕ್ಕೆ ಕೊಡುವಂಥ ಗೌರವವನ್ನು ಕೊಡ್ತೇವೆ. ಆ ಪೀಠಕ್ಕೆ ಇರುವಂಥ ಗೌರವವನ್ನು ಉಳಿಸುವಂಥ ಕೆಲಸ ನಾವು ಮಾಡಬೇಕಾಗಿದೆ. ಯಾಕೆಂದರೆ ಚಳಿಗಾಲದ ಅಧಿವೇಶನದಲ್ಲಿ ಯಾರಿಗೆ ಚಳಿ ಬಿಡಿಸಬೇಕೆಂಬುದು ಕೂಡ ನಮಗೆ ಗೊತ್ತುಂಟು.
ಅದರಿಂದಾಗಿ ಅವರ ಗೌರವವನ್ನು ಉಳಿಸುವಂಥ ಕೆಲಸ ಮಾಡಲಿ, ಇಲ್ಲದಿದ್ದರೆ ಸರಿಯಾದ ಉತ್ತರವನ್ನು ಸರಿಯಾದ ಸಂಬಂಧದಲ್ಲಿ ನಾವು ನೀಡಲಿಕ್ಕೆ ಬದ್ಧರಿದ್ದೇವೆ. ಬಹುಶಃ ಇನ್ನೊಂದೇನಂತ ಹೇಳಿದರೆ, ಖಾದರ್ ಅವರು ಕೂಡ ಇವತ್ತು ಓಲೈಕೆ ರಾಜಕೀಯ ಮಾಡ್ತಿದ್ದಾರೆ. ಯಾಕೆಂದರೆ ಅವರು 2.5 ವರ್ಷ ಅವಧಿ ಆಯ್ತು ಈಗ ಸ್ಪೀಕರ್ ಆಗಿ. ಅವರು ಮುಂದಿನ ಮುಖ್ಯಮಂತ್ರಿ ಬದಲಾದಾಗ ಸಚಿವರಾಗುವ ಆಸೆ ಇಟ್ಕೊಂಡಿದ್ದಾರೆ. ಅದರಿಂದಾಗಿ ಹಿಂದುತ್ವದ ವಿಚಾರದಲ್ಲಿರುವಂಥ ಶಾಸಕರ ಬಗ್ಗೆ ಟೀಕೆ ಮಾಡಿದರೆ ಅವರ ಹೈಕಮಾಂಡ್ ಅದಕ್ಕೆ ಸ್ವಲ್ಪ ಬೆನ್ನೆತ್ತಿರುವಂಥ ಕೆಲಸ ಮಾಡಬಹುದು ಎಂಬ ಒಂದು ನಾಟಕವನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಉಂಟು. ಅದರಿಂದಾಗಿ ಖಾದರ್ ಅವರಿಗೆ ಉಡುಪಿಯ ಜನರ ಮೂಲಕ ಅವರು ಉಡುಪಿಯ ಜನರಿಗೆ ಕ್ಷಮೆ ಯಾಚನೆ ಮಾಡಬೇಕು. ಪರ್ಯಾಯದಂಥ ಕಾರ್ಯಕ್ರಮ ಇತಿಹಾಸ ಪ್ರಸಿದ್ಧ ಕಾರ್ಯಕ್ರಮ. ಪರ್ಯಾಯದ ಸಂದರ್ಭದ ವಿಚಾರ ಬಂದಾಗ ಕೂಡ ಅವರು ಈ ರೀತಿ ಟೀಕೆ ಮಾಡೋದು ಸರಿಯಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅವರು ಅದನ್ನು ತಿದ್ದುಕೊಳ್ಳದಿದ್ದರೆ ಮುಂದಿನ ದಿನದಲ್ಲಿ ಸರಿಯಾದ ಅದಕ್ಕೆ ಉತ್ತರ, ಅದರ ಪರಿಣಾಮವನ್ನು ಅವರು ಎದುರಿಸಬೇಕಾಗ್ತದೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.